ಇವರು ಜಿ ಕನ್ನಡದಲ್ಲಿ ಬರ್ತಿದ್ರು. ನನಗೆ ಇವ್ರ ಹೆಸರು ನನ್ನ ನಿಜವಾಗ್ಲೂ ನಾನು ಇರೋ ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಇವ್ರ ಹೆಸರು ಗೊತ್ತಿರಲಿಲ್ಲ. ಇವ್ರ ವಾಯ್ಸ್ ಕೇಳಿದ ತಕ್ಷಣ ನಾನು ಓಡೋದೆ. ಒಂದೇ ಒಂದು ಇಂಟರ್ವ್ಯೂ ಕೊಡ್ತೀರಾ ಅಂದಿದ ತಕ್ಷಣ ಆಯ್ತಮ್ಮ ಅದಕ್ಕೇನಂತ ಬನ್ನಿ ಅಂತ ಅಂದರು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಎಜುಕೇಷನ್ ಡಾಕ್ಟ್ರೇಟ್ ಬಂದಿದೆಯಾ ನಿಮಗೆ? ಹೌದಾ? ಬಾಬಿ ಅಂತ ಇವ್ರನ್ನ ಕರೆಯೋದು ನೆನಪು. ಆವಾಗ ಸಣ್ಣ ಇದ್ರು, ಹಿಂಗೆಲ್ಲ ಇದ್ರು. ಇವಾಗ ಸ್ವಲ್ಪ ನಂತರ ಕೆನ್ನೆ ಎಲ್ಲ ತುಂಬ್ಕೊಂಡು ಒಂಚೂರು ಗುಂಡುಗಾಗಿದ್ದಾರೆ. ಇದು ಯಾವುದ್ರಲ್ಲಿ ಡಾಕ್ಟ್ರೇಟ್ ಬಂದಿರೋದು? ಹೌದಾ? ಸಿಂಗಿಂಗ್ ಕೊಟ್ಟಿರೋದು. ನೀವು ಹುಡುಗಿ ವಾಯ್ಸಲ್ಲೂ ಆಡ್ತೀರಾ, ಹುಡುಗನ ವಾಯ್ಸಲ್ಲೂ ಆಡ್ತೀರಾ? ಹುಡುಗಿ ವಯಸ್ಸು ಆಮೇಲೆ ಮಗು ವಾಯ್ಸಲ್ಲೂ ಮಗು ವಾಯ್ಸಲ್ಲೂ ಆಡ್ತೀರಾ? ನಮ್ಮ ಪ್ರೇಕ್ಷಕರಿಗೋಸ್ಕರ, ನಮ್ಮ ಅಭಿಮಾನಿಗಳಿಗೋಸ್ಕರ ಒಂದು 3 ಗಂಡಸ್ರ ವಯಸ್ಸಲ್ಲೂ, ಹುಡುಗಿರ ವಯಸ್ಸಲ್ಲೂ ಮತ್ತು ಮಗು ವಯಸ್ಸಲ್ಲಿ ಒಂಚೂರು ಆಡ್ಬೋದಾ? ಏನು ತಿಳ್ಕೊಬೇಡಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕಂದರೆ ನಾವು ಸಣ್ಣ ಯೂಟ್ಯೂಬರು, ನಮ್ಮನ್ನ ನಿಮ್ಮಿಂದ ನಾವು ಬೆಳಿಬೇಕು. ಅದಕ್ಕೋಸ್ಕರ ಒಂಚೂರು ಆಡ್ಬಿಡಿ. ಹಟ್ಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನಿಮ್ಗೆ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೂಜುಗಾದ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡಿ ಮ್ಯಾಲೆ ದುಂಡು ಮಲ್ಲಿಗೆ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ महादेवसुतं गुरुगुहनुतं मारकोटि प्रकाशं शान्तं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दित गणपतिं पवडिसु परमात्ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ಮಂಜುನಾಥ ಸಪ್ತಗಿರಿವಾಸ ಶ್ರೀ ಮಂಜುನಾಥ ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ಮಂಜುನಾಥ. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ ಬಲು ಇಷ್ಟ ನಂಗೆ ನೀನು ಕಥೆಯ ಹೇಳುವ ರೀತಿ ಅದೇಕೋ ಕಾಣೆ ಅಪ್ಪನನ್ನು ಕಂಡರೆ ಭೀತಿ ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ತುಂಬ ಚೆನ್ನಾಗಿ ಆಡಿದ್ರಿ. ಯಾವುದಾದ್ರೂ ಮಗುನೇ ಆಡ್ತಾ ಇದೆಯೇನೋ ಅನ್ಬೇಕು ಹಂಗೆ ಆಡಿದ್ರಿ. ಇನ್ನೊಂದು ಜೋಕೆ ಹೇಳ್ಬಿಡಿ, ಪರವಾಗಿಲ್ಲ. ಇದು ಅದೇ ಇರ್ಲಿ ಪರವಾಗಿಲ್ಲ. ಅದು ಅವರು ಎಲ್ಲರೀಶ್ವರಿ ಹಾಡಿಂದನೇ ಹಿಟ್ಟಾದ್ರು. ನೀವು ಹಂಗೇನೆ, ನೀವು ಬೆಳಿಬೇಕು, ನಾನು ಬೆಳೆಸ್ಬೇಕು ಇರೋ ವಿಷಯ ಹೇಳ್ತಾ ಇದ್ದೀನಿ. ಪಾಕ್ ಮುಂದೆ ಹೇಳ್ತಾ ಇದ್ದೀವಿ, ದೇವ್ರ ಮುಂದೆ ಅಲ್ಲ. ದೇವ್ರು ಮಾಡಿರೋದೇ ನಮ್ಮ ಹಣೆ ಬರದಲ್ಲಿ ಅಲ್ವಾ? ದೇವ್ರು ಮಾಡಿರೋದೇ ನಾವು. ಇವಾಗ ನೋಡಿ, ನೀವ್ಯಾರೋ ನಾನ್ಯಾರೋ. ನಾನು ನಿಮ್ಮನ್ನ ಟಿವಿಲಿ ನೋಡಿದ್ದೆ, ಎದುರುಗಡೆ ನೋಡಿಲ್ಲ, ಆರ್ಕೆಸ್ಟ್ರಾದಲ್ಲಿ ನೋಡಿದ್ದೀನಿ ನಾನು ದೂರದಿಂದ. ಆದರೆ ಇವಾಗ ನಮ್ಮನ್ನ ಮಾತಾಡ್ಸಿದ್ದೆ ಮಂಜುನಾಥ. ಇಲ್ಲ ಅಂತ ಅಂದರೆ ನಿಜವಾಗ್ಲೂ ನೀವು ಭೇಟಿ ಆಗೋಕ್ಕೆ ಸಾಧ್ಯನೂ ಇಲ್ಲ, ಏನೂ ಇಲ್ಲ ಅಲ್ವಾ? ಋಣಾನುಬಂಧ ಇದ್ರೇ ಅವೆಲ್ಲ ಮಾತಾಡೋಕ್ಕಾಗೋದು. ಏನೇ ಒಂದು ಥ್ಯಾಂಕ್ಸ್ ಇಲ್ಲ ಕಿಶೋರ್ಗೆ. ಆಮೇಲೆ ಕಿಶೋರ್ ಹತ್ರ ಮಾತಾಡ್ತೀನಿ, ಕಿಶೋರ್ನ ನಾನು ಆಮೇಲೆ ಮಾತಾಡ್ತೀನಿ. ಜೋಕೆ ಒಂದು ಹೇಳ್ಬಿಡಿ ನೀವು. ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಾಳೆಗೆ ಬಿದ್ದಾಗಲಿ ಅರಿವಿ ಸಂಚು.
ತುಂಬ ಧನ್ಯವಾದ. ಹೇಳಿದ ತಕ್ಷಣ ಆಡಿದ್ರಿ, ನಿಜವಾಗ್ಲೂ ದೊಡ್ಡ ನಮಸ್ಕಾರ ನಿಮಗೆ. ಮತ್ತು ಕಿಶೋರ್ ಸರ್ ಬನ್ನಿ, ನೀವೇನು ಏನು ನಿಮ್ದೇನು ಕೆಲಸ, ನೀವು ನಮ್ಮನ್ನ ಹೆಂಗೆ ಬೆಳೆಸ್ತೀರಾ ಪಕ್ಕ ಅಂತ ಹೇಳಿ. ಧರ್ಮಸ್ಥಳದಲ್ಲಿ ನಾವು ಒಂದು ಕೃಷಿ ಮಾಡ್ಕೊಂಡಿರೋರು. ಹಾಗಾಗಿ ನನ್ನ ಮಗಳು ಕೂಡ ಜೀ ಕನ್ನಡದಲ್ಲಿ ಸರಿಗಮಪದಲ್ಲಿ ಕಂಟೆಸ್ಟೆಂಟ್ ಆಗಿದ್ದು. ಹಾಗೆ ನಾವು ಇವರಿಗೆಲ್ಲ ಪರಿಚಯ. ಸೀಸನ್ 14ರಲ್ಲಿ ನನ್ನ ಮಗಳು ಫೈನಲಿಸ್ಟ್ ಆಗಿದ್ದು ಸಿಟಿ ಲೈ ಧರ್ಮಸ್ಥಳ ಅಂತ. ಸೊ ನಮಗೆ ಇದರೆಲ್ಲ ಒಂದು ಎಲ್ಲ ಕಲಾವಿದರ ಒಂದು ಗುಂಪಾಗಿಬಿಟ್ಟಿದ್ದೀವಿ ಈಗ. ಹಾಗೆ ಇವರು ಇಲ್ಲಿಗೆ ನಮ್ಮ ಊರಿಗೆ ಬಂದರೆ ನಮ್ಮನ್ನೊಂದು ಭೇಟಿಯಾಗಿ ಹೋಗುವಂಥ ಒಂದು ಇದ್ದಿರುತ್ತೆ. ನೀವೆಲ್ಲಿರೋದು ಸರ್? ನಾವು ಮಲ್ಲೇಶ್ವರ, ಇದು ಐ ಟಿ ಇದೆ. ನಾವು ಚಾಮರಾಜಪೇಟೆ. ಹೌದಾ? ಓಕೆ, ತುಂಬ ಥ್ಯಾಂಕ್ಸ್. ನೋಡಿ, ನಾವು ಸಣ್ಣ ಯೂಟ್ಯೂಬರು ಆದರೆ ನೋಡಕ್ಕೆ ಮಾತ್ರ ದುಡ್ಡು ಅಷ್ಟೇ. ನಮ್ಮನ್ನು ಒಂಚೂರು ಏನಾದರೂ ಬೆಳೆಸೋದು ಮಾಡೋದು ಮಾಡಿ. ಖಂಡಿತ. ನಿಮ್ಮ ಯೂಟ್ಯೂಬ್ ನೇಮ್? ನಂದಿನಿ ಕನ್ನಡ ಬ್ಲಾಗ್ಸ್. ನಂದಿನಿ ಕನ್ನಡ. ನನಗೆ ಫೋಟೋ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ ಹಾಕಿ. ಇನ್ಸ್ಟಾಗ್ರಾಮಲ್ಲಿ ನನಗೆ ಹಾಕಕ್ಕೆ ಬರಲ್ಲ. ಫೇಸ್ಬುಕ್ ಅದು ಇವ್ರು ಹಾಕೋತಾರೆ. ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಕ್ಕೆ ಬರಲ್ಲ. ಫೇಸ್ಬುಕ್ಕಲ್ಲಿ ಹಾಕ್ತೀನಿ, ಬೇಕಾದ್ರೆ ಇಲ್ಲಿ ಜಿಮ್ ತೊಗೊಂಡೋಗಿ ಅಲ್ಲಿ ಹಾಕ್ತೀನಿ. ಆದರೆ ಇದು ಬರಲ್ಲ ನನಗೆ. ಏನು ಪರವಾಗಿಲ್ಲ, ವಿಕಾಸ್ ಹೇಳ್ತೀನಿ. ದೊಡ್ಡ ನಿಜವಾಗ್ಲೂ ನನಗೆ ಒಂದು ವೀಡಿಯೋಗೆ ಅವಕಾಶ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೂ ಬಾಬಿ ಅವ್ರಿಗೂ ಇಬ್ಬರಿಗೂ ನಮಸ್ಕಾರಗಳು. ಇದೇ ಥರ ನಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇನ್ನೂ ಜಾಸ್ತಿ ಬೆಳೀಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.